ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಮಾಡ್ತಿರೋ ಲೆಸನ್ ಯಾವುದು ಅಂದರೆ ಕಾರ್ಟೂನಿಂಗ್. ಇದನ್ನು ಬರೆದಿರೋದು RK ಲಕ್ಷ್ಮಣ್. ಈ ಲೆಸನ್ ಬೇಸಿಕ್ಲಿ ಯಾರ ಬಗ್ಗೆ ಅಂದರೆ RK ಲಕ್ಷ್ಮಣ್ ಅವ್ರ ಬಗ್ಗೆ. RK ಲಕ್ಷ್ಮಣ್ ಅವರು ಹೇಗೆ ಇನ್ಸ್ಪೈರ್ ಆದರು, ಒಬ್ಬ ಕಾರ್ಟೂನಿಸ್ಟ್ ಆದಮೇಲೆ ಲೈಕ್ ಅವ್ರಿಗೆ ಯಾರು ಇನ್ಸ್ಪಿರೇಷನ್ ಕೊಟ್ಟರು ಅಂತೆಲ್ಲ ಅವ್ರು ರಿಮೆಂಬರ್ ಮಾಡ್ಕೊಳ್ತಿರ್ತಾರೆ. ಆಗ ಅವ್ರಿಗೆ ಸಡನ್ನಾಗಿ ಜ್ಞಾಪನಕ್ಕೆ ಬರೋದೇ ಅವ್ರ ಟೀಚರು. ಅವ್ರ ಟೀಚರಿಂದ ಲೈಕ್ ಒಂದು ಡ್ರಾಯಿಂಗಿಂದ ಅವ್ರ ಲೈಫ್ ಫುಲ್ಲು ಹೇಗೆ ಟ್ವಿಸ್ಟಲ್ಲಿ ಚೇಂಜ್ ಆಯಿತು, ಹಾಗೆ ಇವಾಗ ಅವ್ರು ತುಂಬ ದೊಡ್ಡ ಕಾರ್ಟೂನಿಸ್ಟ್ ಆಗೋದಕ್ಕೆ ಏನೇನೆಲ್ಲ ಸ್ಟೆಪ್ಸ್ನ ಕೈಗೊಂಡ್ರು ಅನ್ನೋದ್ರ ಬಗ್ಗೆ ಈ ಲೆಸನ್ ಆಗಿದೆ. ಲಕ್ಷ್ಮಣ್ ಅವರು ಸ್ಟಾರ್ಟಿಂಗಲ್ಲಿ ಅವ್ರ ಸ್ಕೂಲ್ ಡೇಸ್ನ ರಿಮೈಂಡ್ ಮಾಡ್ಕೊಳ್ತಿರ್ತಾರೆ. ಆಗ ಅವ್ರಿಗೆ ಲೈಕ್ ಅವ್ರ ಟೀಚರ್ ಜ್ಞಾಪನಕ್ಕೆ ಬರ್ತಾರೆ. ಅವ್ರ ಟೀಚರ್ ಹೇಗಿದ್ರು ಅಂದರೆ ಅವರು ಲೈಕ್ ತುಂಬ ಸಣ್ಣ ಇದ್ದರು, ಲೈಕ್ ತುಂಬ ಜಾಸ್ತಿ ದಪ್ಪ ಇರಲಿಲ್ಲ, ತುಂಬ ಸಣ್ಣ ಇದ್ದರು. ಹಾಗೆ ಕಲರು ಅಷ್ಟೇ ತುಂಬ ಡಾರ್ಕ್ ಆಗಿದ್ದರು, ಅಂದರೆ ತುಂಬ ಕಪ್ಪಿದ್ರು ಅಂತ ಹೇಳ್ತಾರೆ. ಹಾಗೆ ಇವರು ಫುಲ್ ಬಿಯರ್ಡ್ ಬಿಟ್ಬಿಟ್ಟಿದ್ರು. ಅದನ್ನು ಟ್ರಿಮ್ ಸಹ ಮಾಡಿರಲ್ಲ, ಅಂದರೆ ಗಡ್ಡ ಫುಲ್ ಜಾಸ್ತಿನೇ ಬೆಳೆದಿರುತ್ತೆ, ಅದನ್ನು ಟ್ರಿಮ್ಮೇ ಮಾಡಿರಲ್ಲ. ಇದರಿಂದ ಅವ್ರ ಮುಖ ನೀಟಾಗಿ ನೋಡಿ ಐಡೆಂಟಿಫೈ ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಜನ ಅವ್ರ ಮುಖನೇ ಜಾಸ್ತಿ ಕರೆಕ್ಟಾಗಿ ನೋಡಿರಲ್ಲ. ಅವ್ರನ್ನ ನೋಡಿದ ತಕ್ಷಣ ಲೈಕ್ ಅವ್ರ ಫುಲ್ ಮುಖ ನೋಡಿದ ತಕ್ಷಣ ಬರೀ ಒಂದು ಎರಡು ಹಲ್ಲು ಕಾಣಿಸ್ತಿತ್ತು. ಆ ಎರಡು ಹಲ್ಲು ಹೇಗಿದ್ವು ಅಂದರೆ ಒಂದು ರ್ಯಾಬಿಟ್ಗೆ ಇರುತ್ತಲ್ಲ ಆ ಥರ ಎರಡು ಹಲ್ಲಿರುತ್ತೆ ಟೀಚರ್ಗೆ. ಈ ಟೀಚರ್ ಏನು ವೇರ್ ಮಾಡ್ತಿದ್ರು ಅಂದರೆ ಟೈಟ್ ಕೋಟ್, ಹಾಗೆ ಸೈಕಲ್ ಧೋತಿನ ವೇರ್ ಮಾಡ್ತಿದ್ರು. ಇವ್ರ ಕಾಲೆಲ್ಲ ತುಂಬ ಸಣ್ಣ ಇತ್ತು. ಅವ್ರು ಫಸ್ಟೇ ಸಣ್ಣ ಇರೋದ್ರಿಂದ ಅವ್ರ ಕಾಲು ಸಹ ತುಂಬ ಸಣ್ಣ ಇತ್ತು. ಹಾಗೆ ಇವರು ಅಲ್ಲಿ ಟೀಚರ್ ಬರ್ತಿದ್ದಾರೆ ಅಂದಿದ ತಕ್ಷಣ ಬೀಡಿ ಸ್ಮೆಲ್ ತುಂಬ ಬೀಡಿ ಸ್ಮೆಲ್ ಬರ್ತಿದ್ರು. ಈ ಟೀಚರ್ನ ನೋಡಿದ ತಕ್ಷಣ ಫುಲ್ಲು ಗೊತ್ತಾಗೋಗ್ತಿತ್ತು, ಅವರು ತುಂಬ ಬೀಡಿ ಸೇರ್ತಾರೆ ಅಂತ ಗೊತ್ತಾಗ್ತಿತ್ತು. ಈ ಟೀಚರ್ಗೆ ಯಾವಾಗಾದ್ರೂ ಕ್ಲಾಸ್ ಟೈಮಲ್ಲಿ ಏನಾದ್ರು ಬೀಡಿ ಸೇರಬೇಕು ಅಂತ ಏನಾದ್ರು ಅನಿಸಿದ್ರೆ ಯಾರಾದರೂ ಒಬ್ಬ ಕ್ಲಾಸ್ ಲೀಡರ್ ಅಂತ ಅಪಾಯಿಂಟ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ತಿದ್ರು, ಈ ಥರ ಕ್ಲಾಸ್ನ ನೋಡ್ಕೊ ಅಂತ ಹೇಳಿ ಅಪಾಯಿಂಟ್ ಮಾಡಿ ಅವ್ರು ಏನು ಮಾಡ್ತಿದ್ರು ಅಂದರೆ ಸ್ವಲ್ಪ ದೂರ ಹೋಗಿ ಬೀಡಿ ಸೇರೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಆಗ ಕ್ಲಾಸ್ ಲೀಡರ್ ಏನು ಮಾಡ್ತಿದ್ರು ಅಂದರೆ ಸ್ಟೋರೀಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಯಾಕೆಂದರೆ ಕ್ಲಾಸ್ನ ಒಂದು ಸೈಲೆಂಟಾಗಿ ಇಡಬೇಕು ಅಂತ ಹೇಳಿ ಸ್ಟೋರೀಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಅವ್ರು ಯಾವಾಗಲೂ ಯೂಶ್ವಲಿ ಹೇಳ್ತಿದ್ದ ಸ್ಟೋರೀಸ್ ಯಾವುದ್ಯಾವುದು ಅಂದರೆ ಕ್ರೋ ಆ್ಯಂಡ್ ಪ್ರಿನ್ಸಸ್, ಕ್ರೊಕೊಡೈಲ್ ಆ್ಯಂಡ್ ಮಂಕಿ, ಡಾಂಕಿ ಆ್ಯಂಡ್ ಕೋಡ್ ಜಸ್ಟರ್. ಈ ಸ್ಟೋರೀಸ್ನ ಯಾವಾಗಲೂ ಹೇಳ್ತಾನೆ ಇರ್ತಿದ್ರು. ಸೊ ಈ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಿದ್ರು ಅಂದರೆ ಕೇಳೋರ್ಗೂ ಕೇಳ್ತಿದ್ರು, ಬಟ್ ತುಂಬ ಹೇಳಿದೆ ಸ್ಟೋರಿ ಹೇಳ್ತಿರೋ ಎಲ್ಲರಿಗೂ ಬೋರ್ ಅನಿಸ್ತಾ ಇರುತ್ತೆ. ಸೊ ಆ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಿದ್ರು ಅಂದರೆ ಕ್ಲಾಸಲ್ಲಿ ಗಾಸಿಪ್ಸ್ ಕ್ರಿಯೇಟ್ ಮಾಡ್ತಿದ್ರು. ಅದರಲ್ಲಿ RK ಲಕ್ಷ್ಮಣ್ ಸಹ ಒಬ್ಬರು. ಇವರು ಅಷ್ಟೇ ಕ್ಲಾಸಲ್ಲಿ ತುಂಬ ಗಾಸಿಪ್ಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಿದ್ರು. ಆದರೆ ಒಂದು ದಿವಸ ಟೀಚರ್ಗೆ ಬೀಡಿ ಸೇದಬೇಕು ಅಂತ ಅನಿಸುತ್ತೆ. ಆಗ ಟೀಚರು ಕ್ಲಾಸ್ ಲೀಡರ್ನ ಅಪಾಯಿಂಟ್ ಮಾಡೋ ಬದಲು ಅವ್ರೇನು ಮಾಡ್ತಾರೆ ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ತಾರೆ, ಈ ಥರ ಒಂದು ಲೀಫ್ನ ಡ್ರಾ ಮಾಡಿ ಅಂತ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳಿ ಅವರು ಬೀಡಿ ಸೇರೋಕ್ಕೆ ಅಂತ ಹೇಳಿ ಆಚೆ ಹೋಗ್ತಾರೆ. ಆಚೆ ಹೋಗಿದ ತಕ್ಷಣ ಅಲ್ಲಿದ್ದ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂದರೆ RK ಲಕ್ಷ್ಮಣ್ ಮತ್ತು RK ಲಕ್ಷ್ಮಣ್ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಒಬ್ಬ ಹೇಳ್ತಾರೆ ನಾನು ಇವಾಗ ಎಲಿಫೆಂಟ್ನ ಡ್ರಾ ಮಾಡ್ತೀನಿ ಅಂತ ಒಬ್ಬ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಹೋಗು ಟೀಚರ್ ಹೆಂಗಿದ್ರು ಬೈದೇ ಬೈತಾರೆ, ಸೊ ನಾನು ಯಾವ ಲೀಫ್ನು ಡ್ರಾ ಮಾಡಲ್ಲ, ನಾನು ಸುಮ್ಮನೆ ಕೂತ್ಕೊಳ್ತೀನಿ ಅಂತ ಇನ್ನೊಬ್ರು ಹೇಳ್ತಾರೆ. ಆದರೆ RK ಲಕ್ಷ್ಮಣ್ ಏನು ಮಾಡ್ತಾರೆ ಅಂದರೆ ಪೀಪಲ್ಸ್ ಲೀಫ್ ಅಂದರೆ ಪೀಪಲ್ ಟ್ರೀದು ಒಂದು ಲೀಫ್ನ ಡ್ರಾ ಮಾಡ್ತಾರೆ. ಇದನ್ನು ಡ್ರಾ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಟೀಚರ್ ಬರ್ತಾರೆ. ಟೀಚರ್ ಬಂದು ಡೆಸ್ಕ್ ಮೇಲೆ ಜೋರಾಗಿ ಹೊಡೆದು ಯಾರ್ಯಾರೆಲ್ಲ ಡ್ರಾಯಿಂಗ್ ಮಾಡಿದ್ದೀರಾ ಒಬ್ಬರೊಬ್ಬರೇ ಬಂದು ಲೈನಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಸೊ ಅದೇ ಥರ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಒಬ್ಬರೊಬ್ಬರೇ ಬಂದು ಲೈನಲ್ಲಿ ನಿಂತ್ಕೊಂಡು ಅವ್ರ ಡ್ರಾಯಿಂಗ್ಸ್ನ ಒಬ್ಬರೊಬ್ಬರೇ ತೋರಿಸ್ತಾ ಇರ್ತಾರೆ. ಆಗ RK ಲಕ್ಷ್ಮಣ್ ಟರ್ನ್ ಬರುತ್ತೆ. ಇವ್ರಿಗೆ ತುಂಬ ಭಯದಿಂದನೇ ಟೀಚರ್ಗೆ ಬುಕ್ ಕೊಡ್ತಾರೆ, ಎಲ್ಲಿ ಬೈದು ಬಿಡ್ತಾರೋ ಟೀಚರು ಅಂತ ಹೇಳಿ ಅವ್ರಿಗೆ ನಿಧಾನಕ್ಕೆ ಬುಕ್ ಕೊಡ್ತಾರೆ. ಬುಕ್ ಕೊಟ್ಟ ಮೇಲೆ ಟೀಚರ್ ಏನು ಮಾಡ್ತಾರೆ ಅಂದರೆ ಟೀಚರ್ಗೆ ತುಂಬ ಖುಷಿ ಆಗೋಗುತ್ತೆ. ಯಾಕೆ ಅಂದರೆ ಇವರು ಮಿಡ್ರಿಬ್ ಆಗಿರ್ಬೋದು, ವೇನ್ಸ್ ಆಗಿರ್ಬೋದು, ಒಂದು ಲೀಫಿಗೆ ಏನೇನೆಲ್ಲ ಸ್ಟ್ರಕ್ಚರ್ಸ್ ಕರೆಕ್ಟಾಗಿ ಬೇಕೋ ಅದನ್ನೆಲ್ಲ ಪ್ರಾಪರಾಗಿ ಡ್ರಾ ಮಾಡಿರ್ತಾರೆ. ಸೊ ಆವಾಗ ಟೀಚರ್ ತುಂಬ ಖುಷಿಪಟ್ಟು ಅವ್ರಿಗೆ 10 ಔಟ್ ಆಫ್ 10 ಮಾರ್ಕ್ಸ್ ಕೊಟ್ಬಿಡ್ತಾರೆ.
ಇದನ್ನು ನೋಡಿದ ತಕ್ಷಣ ಆರ್ ಕೆ ಲಕ್ಷ್ಮಣ್ ಅವ್ರಿಗೆ ತುಂಬ ಇನ್ಸ್ಪಿರೇಷನ್ ಬರುತ್ತೆ. ಹಾಗೆ ಆರ್ ಕೆ ಲಕ್ಷ್ಮಣ್ ಏನು ಮಾಡ್ತಾರೆ ಅಂದರೆ ಅವ್ರ ಟೀಚರ್ ಹೇಳ್ತಾರೆ, ನೀನೊಬ್ಬ ದೊಡ್ಡ ಆರ್ಟಿಸ್ಟ್ ಆಗ್ತೀಯ, ನೀನು ಮುಂದಕ್ಕೆ ದೊಡ್ಡ ಆರ್ಟಿಸ್ಟ್ ಆಗ್ತೀಯ ಅಂತ ಹೇಳಿ ಅವನಿಗೆ ಪ್ರೋತ್ಸಾಹ ನೀಡ್ತಾರೆ. ಈ ಇನ್ಸಿಡೆಂಟ್ ಆದಮೇಲೆ ಆರ್ ಕೆ ಲಕ್ಷ್ಮಣ್ ಎಲ್ಲಾದರೂ ಸರಿ ಒಂದು ಡ್ರಾಯಿಂಗ್ ನೋಡಿದ ತಕ್ಷಣ ಫ್ಲೋರ್ ಮೇಲೆ ಆಗಿರ್ಬೋದು ಅಥವಾ ಒಂದು ಗೋಡೆ ಮೇಲೆ ಆಗಿರ್ಬೋದು ಎಲ್ಲ ಕಡೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದೇ ರೀತಿ ಒಂದು ದಿವಸ ಏನು ಮಾಡ್ತಾರೆ ಅಂದರೆ ಆರ್ ಕೆ ಲಕ್ಷ್ಮಣ್ ಅವರು ಅವ್ರ ಅಪ್ಪ ಏನು ಮಾಡ್ತಾರೆ ಅಂದರೆ ಒಂದು ದಿವಸ ನ್ಯೂಸ್ ಪೇಪರ್ ಇಟ್ಕೊಂಡು ಕೂತಿರ್ತಾರೆ. ಅವ್ರ ಅಪ್ಪನ ನೋಡಿದ ತಕ್ಷಣ ಆರ್ ಕೆ ಲಕ್ಷ್ಮಣ್ ಅವ್ರಿಗೆ ತುಂಬ ಇನ್ಸ್ಪಿರೇಷನ್ ಬರುತ್ತೆ. ಅದಕ್ಕೆ ಆರ್ ಕೆ ಲಕ್ಷ್ಮಣ್ ಏನು ಮಾಡ್ತಾರೆ ಅಂದರೆ ಅವ್ರ ಅಪ್ಪ ಹೇಗೆ ಕೂತಿರ್ತಾರೋ ಅದೇ ಥರ ಡೂಡಲ್ಸ್ ಥರ ಡ್ರಾಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೂಡಲ್ಸ್ ಅಂದರೆ ಏನು ಅಂದರೆ ತಲೆನ ಮಾತ್ರ ಸ್ವಲ್ಪ ದೊಡ್ಡದಾಗಿ ಬಿಡಿಸಿ ಮೈನೆಲ್ಲ ಚಿಕ್ಕದಾಗಿ ಬಿಡಿಸ್ತಾರಲ್ಲ, ಅದನ್ನು ಡೂಡಲ್ಸ್ ಅಂತಾರೆ. ಅದೇ ಥರ ಅವ್ರ ಅಪ್ಪ ಹೇಗೆ ಕೂತಿರ್ತಾರೋ ಅದೇ ಥರ ಒಂದು ನೆಲದ ಮೇಲೆ ಒಂದು ಡ್ರಾಯಿಂಗ್ ಮಾಡ್ತಾರೆ. ಇದನ್ನು ನೋಡಿದ ತಕ್ಷಣ ಅವ್ರ ಅಪ್ಪಂಗೆ ತುಂಬ ಕೋಪ ಬರುತ್ತೆ. ಅದಕ್ಕೆ ಅವ್ರ ಅಪ್ಪ ಏನು ಮಾಡ್ತಾರೆ ಅಂದರೆ ಫಸ್ಟ್ ಅದು ಅಳಿಸು ಹಂಗೆ ಹಿಂಗೆ ಅಂತ ಆರ್ ಕೆ ಲಕ್ಷ್ಮಣ್ ಅವ್ರಿಗೆ ಬೈತಾರೆ. ಆದರೆ ಆರ್ ಕೆ ಲಕ್ಷ್ಮಣ್ ಅವ್ರ ಅಮ್ಮ ತುಂಬ ಖುಷಿ ಪಡ್ತಾರೆ, ನನ್ನ ಮಗ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂದ್ಕೊಂಡು ಅವ್ರಿಗೆ ತುಂಬ ಖುಷಿ ಆಗೋಗುತ್ತೆ. ಅದಕ್ಕೆ ಅವ್ರ ಅಮ್ಮ ಏನು ಮಾಡ್ತಾರೆ ಅಂದರೆ ಅಲ್ಲೇ ಇದ್ದಿದ್ದ ಅಕ್ಕಪಕ್ಕದವ್ರನ್ನೆಲ್ಲ ಕೂಗಿ ನನ್ನ ಮಗ ಈ ಥರ ಡ್ರಾಯಿಂಗ್ ಮಾಡಿದ್ದಾನೆ, ಬನ್ನಿ ನೋಡಿ ಹಂಗೆ ಹಿಂಗೆ ಅಂತ ಎಲ್ಲರನ್ನೂ ಕೂಗಿ ತುಂಬ ಖುಷಿ ಪಡ್ತಿರ್ತಾರೆ. ಅವ್ರ ಅಪ್ಪ ಎಷ್ಟೇ ಹೇಳಿದ್ರು ಅವನು ಅಳಿಸಲ್ಲ ಆ ಡ್ರಾಯಿಂಗ್ನ. ಈ ಮ್ಯಾಚಲ್ಲಿ ಅಂದರೆ ಅಮ್ಮ ಮತ್ತು ಅವ್ರ ಅಪ್ಪನ ಮಧ್ಯೆ ಒಂದು ಫೈಟಿಂಗ್ ನಡೆಯುತ್ತೆ. ಯಾಕೆ ಅಳಿಸ್ಬೇಕು, ನನ್ನ ಮಗ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾನೆ ಹಂಗೆ ಹಿಂಗೆ ಅಂತ ಅವರಿಬ್ಬರ ಮಧ್ಯೆ ಫೈಟ್ ನಡೆದು ಲಾಸ್ಟಲ್ಲಿ ಅವ್ರ ಅಮ್ಮನೇ ವಿನ್ ಆಗ್ತಾರೆ. ಇದನ್ನೆಲ್ಲ ನೆನೆಸ್ಕೊಳ್ತಿರ್ತಾನೆ. ಆಗ ಆರ್ ಕೆ ಲಕ್ಷ್ಮಣ್ ಅವ್ರಿಗೆ ಗೊತ್ತಾಗುತ್ತೆ ಏನು ಅಂದರೆ ಸ್ಕೂಲ್ ಡೇಸಲ್ಲಿ ಈ ಥರ ಗಾಸಿಪ್ಸ್ ಕ್ರಿಯೇಟ್ ಮಾಡೋದು ಅಥವಾ ಫ್ರೆಂಡ್ಸ್ ಜೊತೆ ಆಟಾಡೋದೊಂದು ಚೆಂದ ಇರುತ್ತೆ. ಬಟ್ ಹೋಗ್ತಾ ಸಬ್ಜೆಕ್ಟ್ಸ್ ಎಲ್ಲ ತುಂಬ ಟಫ್ ಆಗ್ತಾ ಇರುತ್ತೆ. ಅದರಲ್ಲಿ ಇವ್ರಿಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಅಂದರೆ ತುಂಬ ಏಟೆಸ್ಟ್ ಸಬ್ಜೆಕ್ಟ್ ಆಗಿರುತ್ತೆ. ಯಾಕೆಂದರೆ ಇವರು ತುಂಬ ವೀಕ್ ಇರೋ ಸಬ್ಜೆಕ್ಟ್ ಯಾವುದು ಅಂದರೆ ಮ್ಯಾಥ್ಸು. ಇವ್ರಿಗೆ ಏನು ಅಂದರೆ ಎಕ್ಸಾಂಪಲು 15 ಮ್ಯಾಂಗೋಸ್ನ 3 ಜನ ಜೊತೆ ಡಿವೈಡ್ ಮಾಡು ಅಂತ ಹೇಳಿದ್ರು ಇವ್ರಿಗೆ ತುಂಬ ಕಷ್ಟ ಅನಿಸ್ಬಿಡ್ತಿತ್ತು. ಅಷ್ಟು ತುಂಬಾ ತುಂಬ ಡಿಫಿಕಲ್ಟ್ ಸಬ್ಜೆಕ್ಟ್ ಅನಿಸುತ್ತೆ ಇವರಿಗೆ ಅಂತ ಹೇಳ್ತಾರೆ. ಇವರು ತುಂಬ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ. ಮ್ಯಾಥ್ಸ್ ತುಂಬ ಡಿಫಿಕಲ್ಟ್ ಸಬ್ಜೆಕ್ಟ್ ಆದರೆ ಇವ್ರಿಗೆ ತುಂಬ ಈಸಿಯೆಸ್ಟ್ ಸಬ್ಜೆಕ್ಟ್ ಅಂದರೆ ಹಿಸ್ಟ್ರಿ. ಯಾಕೆ ಅಂದರೆ ಹಿಸ್ಟ್ರಿ ಅಂದರೆ ಅದ್ರಲ್ಲಿ ತುಂಬ ತಿಳ್ಕೊಳ್ಳೋ ಥರ ತುಂಬ ವಿಷಯಗಳಿರುತ್ತೆ. ಅದರಲ್ಲಿ ಇವರಿಗೆ ತುಂಬ ಫೇವ್ರೆಟ್ ಸಬ್ಜೆಕ್ಟ್ ಆಗಿರುತ್ತೆ. ಹಾಗೆ ಇವರು ಸ್ಕೂಲ್ ಡೇಸಲ್ಲಿ ಮಾರಲ್ ಸ್ಟೋರೀಸ್ ಎಲ್ಲ ಹೇಳ್ತಿರ್ತಾರಲ್ಲ, ಅಂಥ ಸ್ಟೋರೀಸ್ನೆಲ್ಲ ಜ್ಞಾಪನ ಮಾಡ್ಕೊಳ್ತಾ ಇರ್ತಾರೆ. ಎಕ್ಸಾಂಪಲ್ ಯಾವುದಾದ್ರು ಅಂದರೆ ಪುಣ್ಯಕೋಟಿ ಮತ್ತು ವುಡ್ಕಟರ್ ಸ್ಟೋರೀಸ್ನ ಜ್ಞಾಪನ ಮಾಡ್ಕೊಳ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀವಿ ನಾವು ವುಡ್ ಕಟರ್ ಮತ್ತು ಪುಣ್ಯಕೋಟಿ ಸ್ಟೋರಿ ಏನು ಅಂತ. ಬಟ್ ಒಂದು ಸತಿ ಚಿಕ್ಕದಾಗಿ ಸಮರಿ ಥರ ಹೇಳ್ತೀನಿ ನೋಡಿ. ಪುಣ್ಯಕೋಟಿ ಸ್ಟೋರಿ ಯಾವುದು ಅಂದರೆ ಪುಣ್ಯಕೋಟಿ ಅನ್ನೋ ಒಂದು ಹಸು ಇರುತ್ತೆ. ಹಸು ತುಂಬ ನಿಯತ್ತಾಗಿರುತ್ತೆ. ಹಾಗೆ ಅವರು ಫಸ್ಟೆಲ್ಲ ಆಗಿನ ಕಾಲದಲ್ಲೆಲ್ಲ ಹೇಗೆ ಅಂದರೆ ಅವ್ರು ಒಂದು ಸತಿ ವಚನ ಅಂದರೆ ಮಾತು ಕೊಟ್ಟರೆ ಅದನ್ನು ನಿರ್ವಹಿಸೋರ್ಗೂ ಅವ್ರಿಗೆ ಸಮಾಧಾನ ಇರಲ್ಲ. ಆ ಥರ ಆಗಿನ ಕಾಲದವರೆಲ್ಲ ಅದೇ ಥರ ತುಂಬ ಮರ್ಯಾದೆ ಕೊಡ್ತಿದ್ರು. ಅದೇ ಥರ ಈ ಪುಣ್ಯಕೋಟಿ ಸ್ಟೋರಿ ಸಹ ಇದರಲ್ಲಿ ತುಂಬ ಒಂದು ದೊಡ್ಡ ವ್ಯಾಲ್ಯೂನೇ ಇದೆ, ಮಾರಲ್ ವ್ಯಾಲ್ಯೂ ಅನ್ನೋದು ತುಂಬಾ ಇದೆ. ಸೊ ಒಂದು ದಿವಸ ಏನು ಮಾಡ್ತಾರೆ ಅಂದರೆ ಹಸು ಮೇಯಿಸ್ತಾರಲ್ಲ, ಅವ್ರೇನು ಮಾಡ್ತಾರೆ, ಹಸುಗಳನ್ನೆಲ್ಲ ಒಂದು ಕಡೆ ಹೋಗ್ತಾರೆ, ಹುಲ್ಲು ಮೇಯ್ಲಿ ಅಂತ ಹೋಗ್ತಾರೆ. ಅಲ್ಲಿ ಹೋಗಿದ ತಕ್ಷಣ ಅದೆಲ್ಲ ಹಸು ಎಲ್ಲ ಹುಲ್ಲು ಮೇಯ್ತಾ ಇರುತ್ತೆ. ಅದೇ ಟೈಮ್ಗೆ ಒಂದು ಹುಲಿ ಅಟ್ಯಾಕ್ ಮಾಡುತ್ತೆ ಹಸುಗಳನ್ನೆಲ್ಲ. ಒಂದು ಹಸು ಏನು ಮಾಡುತ್ತೆ ಅಂದರೆ ಅದು ಹುಲಿ ಬೋನ್ಗೆ ಹೋಗಿ ಹೌಚ್ಕೊಬಿಡುತ್ತೆ. ಅದು ಗೊತ್ತಿರಲ್ಲ ಇದು ಹುಲಿದೇ ಪ್ಲೇಸು ಅಂತ ಗೊತ್ತಿರಲ್ಲ. ಹೋಗಿ ಹೌಚ್ಕೊಬಿಡುತ್ತೆ. ಹೌಚ್ಕೊಂಡ್ಮೇಲೆ ಹುಲಿ ಬಂದ್ಬಿಟ್ಟು ಸಡನ್ನಾಗಿ ಹುಲಿ ನೋಡಿಬಿಟ್ಟು ಹುಲಿಗೆ ತುಂಬ ಖುಷಿಯಾಗೋಗುತ್ತೆ. ಓಕೆ, ಇವತ್ತು ನನಗೆ ಆಹಾರ ಸಿಕ್ತು, ನಾನು ಇವತ್ತು ಚೆನ್ನಾಗಿ ತಿನ್ಬೋದು ಹಸುನ ಹಂಗೆ ಹಿಂಗೆ ಅಂದ್ಕೊಳ್ಳುತ್ತೆ. ಬಟ್ ಆದರೆ ಹಸುಗೆ ಒಂದು ಚಿಕ್ಕ ಮಗು ಇರುತ್ತೆ, ಅಂದರೆ ಒಂದು ಚಿಕ್ಕ ಬೇಬಿ ಇರುತ್ತೆ. ಅದಕ್ಕೆ ಹಾಲು ಕೊಡಿಸ್ಬಿಟ್ಟು ಬರ್ತೀನಿ ಹುಲಿರಾಯ, ನನ್ನ ಬಿಟ್ಬಿಡು ಇವಾಗ, ನಾನು ಮತ್ತೆ ಬೇಕಾದ್ರೆ ಬಂದು ನಿನ್ಗೆ ಆಹಾರ ಹಾಕ್ತೀನಿ, ನಾನೇ ಒಂದೇ ಒಂದು ಸತಿ ಯಾರು ನನ್ನ ಮಗುಗೆ ಹಾಲು ಕೊಡಿಸ್ಬಿಟ್ಟು ಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳುತ್ತೆ. ಸೊ ಆಯಿತು, ಹುಲಿ ನಂಬಿಟ್ಟು ಹೋಗು, ನೀನು ಹಾಲು ಕುಡಿಸ್ಬಿಟ್ಟು ಬಾ, ನಾನು ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ, ನೀನು ಬರಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಾನು ಯಾರನ್ನೋ ಇಲ್ಲಿ ಬಂದರೆ ಎಲ್ಲ ಹಸುಗಳನ್ನೂ ತಿನ್ಕೊಬಿಡ್ತೀನಿ ಅಂತೆಲ್ಲ ಹೇಳುತ್ತೆ. ಸರಿ ಅಂತ ಹುಲಿ ಹಸು ಏನು ಮಾಡುತ್ತೆ ಅಂದರೆ ಹೋಗುತ್ತೆ, ಅವರ ಶೆಡ್ಗೆ ಹೋಗಿ
ಲೈಕ್ ಹಸು ಎಲ್ಲ ಇಡ್ತಾರಲ್ಲ ಅಲ್ಲಿಗೆ ಹೋಗಿ ಅವ್ರ ಮಗುಗೆ ಹಾಲು ಕುಡಿಸಿ ಬರುತ್ತೆ. ವಾಪಸ್ ಬಂದುಬಿಟ್ಟು ಹುಲಿಗೆ ನನ್ನ ತಿನ್ನು ನೀನು, ಇವಾಗ ನೀನು ನನ್ನ ತೃಪ್ತಿಯಾಗಿ ತಿನ್ಬೋದು, ಇವಾಗ ನನಗೆ ಯಾವುದೇ ಒಂದು ಸೆಂಟಿಮೆಂಟ್ ಇಲ್ಲ ಹಂಗೆ ಹಿಂಗೆ ಅಂತ ಅನ್ನುತ್ತೆ. ಲೈಕ್ ಇದನ್ನು ಕೇಳಿದ ತಕ್ಷಣ ಹುಲಿಗೆ ತುಂಬ ಬೇಜಾರಾಗಿ ಹೋಗುತ್ತೆ. ಓಕೆ, ಇಂಥವರೆಲ್ಲ ಇರ್ತಾರಲ್ಲ, ಇಷ್ಟು ಒಳ್ಳೆಯವ್ರು ಇರ್ತಾರೆ ಈಗಿನ ಕಾಲದಲ್ಲಿ ಅಂದ್ಕೊಂಡು ಹುಲಿ ತನ್ನ ದೇಹವನ್ನೇ ಲೈಕ್ ಹಾರಿಬಿಟ್ಟು ಅದ್ರ ಜೀವನೇ ಬಿಟ್ಬಿಡುತ್ತೆ. ಸೊ ಇದರಿಂದ ನಾವು ತುಂಬ ಕಲ್ತ್ಕೋಬೋದು. ಓಕೆ, ಎರಡನೇ ಸ್ಟೋರಿ ಯಾವುದು ಅಂದರೆ ಉಟ್ಕಟ್ಟ ಸ್ಟೋರಿ. ಒಬ್ಬ ಏನು ಮಾಡ್ತಾನೆ ಅಂದರೆ ಸಮುದ್ರದ ಹತ್ರ ಅಥವಾ ಕೆರೆ ಹತ್ರ ಏನು ಮಾಡ್ತಿರ್ತಾನೆ ಅಂದರೆ ಒಂದು ಮರ ಇರುತ್ತಲ್ಲ, ಮರದ ಹತ್ರ ಇರೋ ಒಂದು ವುಡ್ಸ್ ಎಲ್ಲ ಅಂದರೆ ಮರನ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾನೆ. ಆವಾಗ ಸಡನ್ನಾಗಿ ಒಂದು ಕೊಡ್ಲಿ ಏನಾಗುತ್ತೆ ಅಂದರೆ ನೀರಲ್ಲಿ ಬಿದ್ದೋಗುತ್ತೆ. ನೀರಲ್ಲಿ ಬಿದ್ದಿದ ತಕ್ಷಣ ಅವನಿಗೆ ಫುಲ್ ಬೇಜಾರಾಗಿ ಹೋಗುತ್ತೆ. ಯಾಕೆಂದರೆ ಅವನ ಹತ್ರ ಇರೋದೇ ಅದೊಂದು ಕೊಡ್ಲಿ, ಅದರಿಂದನೇ ಅವ್ನು ಸಂಸಾರ ಮಾಡಿ ಲೈಕ್ ಆ ಮರನ್ನೆಲ್ಲ ಒಡ್ದು ಅದನ್ನು ಕಟ್ಗೆ ಥರ ಕಟ್ಕೊಂಡು ಅದನ್ನು ಬೇರೆಯವ್ರಿಗೆ ಮಾರಿದ್ರೇ ಅವನಿಗೆ ಸ್ವಲ್ಪ ಹಣ ಅಂತ ಸಿಗ್ತಿದ್ದಿದ್ದು. ಬಟ್ ಆ ಕೊಡ್ಲಿನೇ ನೀರೊಳಗಡೆ ಬಿದ್ದೋಗುತ್ತೆ. ಸೊ ಅವನಿಗೆ ತುಂಬ ಕಿಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಅಲ್ಲಿದ್ದ ಒಂದು ನೀರಿನ ದೇವತೆ ಏನು ಮಾಡಿದ್ದ ಅಂದರೆ ಪ್ರತ್ಯಕ್ಷ ಆಗಿ ನಾನು ಹಿಂಗೆ ಕೊಡ್ಲಿ ಹುಡ್ಕೊಡ್ತೀನಿ ಇರು ಅಂತ ಹೇಳಿ ನೀರೊಳಗಡೆ ಹಾರಿ ಒಂದು ಚಿನ್ನದ ಕೊಡ್ಲಿ ತಂದು ಕೊಡ್ತಾರೆ. ಆವಾಗ ಉಟ್ಕಟ್ಟಾರ ಏನು ಮಾಡ್ತಾನೆ ಅಂದರೆ ಇದು ನಂದಲ್ಲ ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಸತಿ ನೀರಲ್ಲಿ ಬಿದ್ದು ಬೆಳ್ಳಿ ಕೊಡ್ಲಿ ತಂದು ಕೊಡ್ತಾರೆ, ಅದು ನಂದಲ್ಲ ಅಂತ ಉಟ್ಕಟ್ಟಾರ ಹೇಳ್ತಾನೆ. ಲಾಸ್ಟಲ್ಲಿ ಅವನ ಹತ್ರ ಇತ್ತಲ್ಲ ಆ ಕೊಡ್ಲಿನ ತಂದು ಕೊಡ್ತಾರೆ. ಆವಾಗ ಹೌದು ಇದು ನಂದೇ ಅಂತ ಅವನು ಹೇಳ್ತಾನೆ. ಆಗ ದೇವ್ರಿಗೆ ಇವನ ನಿಯತ್ತು ತುಂಬ ಇಷ್ಟ ಆಗಿ ದೇವ್ರೇನು ಮಾಡ್ತಾರೆ ಅಂದರೆ ಅವ್ರು ಫಸ್ಟ್ ತಂದಿರ್ತಾರಲ್ಲ ಚಿನ್ನ, ಬೆಳ್ಳಿ ಮತ್ತು ಇವನು ಕೊಡಲಿ ಮೂರನ್ನು ಒಟ್ಟಿಗೆ ಕೊಟ್ಬಿಡ್ತಾರೆ. ಇದರಲ್ಲಿ ತುಂಬ ನಾವು ಮಾರಲ್ ವ್ಯಾಲ್ಯೂಸ್ನ ತಿಳ್ಕೊಬೋದು. ಸೊ ಇಂಥ ಸ್ಟೋರೀಸ್ ಎಲ್ಲ ಆರ್ ಕೆ ಲಕ್ಷ್ಮಣ್ ಅವ್ರಿಗೆ ತುಂಬ ಇಷ್ಟ ಆಗ್ತಿರುತ್ತೆ. ಈ ಮಾರಲ್ ಕ್ಲಾಸೆಲ್ಲ ಲೈಕ್ ಆರ್ ಕೆ ಲಕ್ಷ್ಮಣ್ಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಇವ್ರು ತುಂಬ ಅಟೆನ್ಷನಲ್ಲಿರ್ತಾರೆ ಕ್ಲಾಸಲ್ಲಿ. ಬಟ್ ಅದೇ ಟೈಮ್ಗೆ ಅವ್ರಿಗೆ ಏನಾದ್ರು ಮ್ಯಾಥ್ಸ್ ಸಬ್ಜೆಕ್ಟ್ಸ್ ಲೈಕ್ ಮ್ಯಾಥ್ಸ್ ಇನ್ನೇನು ನೆಕ್ಸ್ಟ್ ಪೀರಿಯಡು ಅಂದಿದ ತಕ್ಷಣ ಅವ್ರಿಗೆ ಫುಲ್ಲು ಲೈಕ್ ಒಂದು ಚೂರು ಇಷ್ಟ ಇರಲ್ಲ. ಆ ಟೀಚರಿಂದ ಎಸ್ಕೇಪ್ ಆಗಬೇಕು ಅಂತಲೇ ಆರ್ ಕೆ ಲಕ್ಷ್ಮಣ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಿದ್ರು ಅಂದರೆ ಲಾಸ್ಟ್ ಬೆಂಚಿಗೆ ಹೋಗಿ ಕೂತ್ಕೊಬಿಡ್ತಿದ್ರಂತೆ. ಇದರಿಂದ ಲೈಕ್ ಎಸ್ಕೇಪ್ ಆಗ್ಬೋದು ಮ್ಯಾಥ್ಸ್ ಸಮ್ಸಿಂದ. ಲೈಕ್ ಹಿಂದೆ ಇದ್ದರೆ ಯಾರೂ ಟೀಚರ್ಸ್ ನೋಡಲ್ಲ ಅಂತ ಅವರು ಮೈಂಡ್ ಸೆಟ್ ಆಗೋಗಿರುತ್ತೆ. ಸೊ ಈ ಟೀಚರ್ದು ಲೈಕ್ ಮ್ಯಾಥ್ಸ್ ಟೀಚರ್ ಟ್ರೇಡ್ ಮಾರ್ಕ್ ಏನು ಅಂದರೆ 3 ನಾಮ ಹಿಡ್ಕೊಂಡು ಬರ್ತಿದ್ರಂತೆ ಮ್ಯಾಥ್ಸ್ ಟೀಚರು. ಅದೇ ಒಂದು ಟ್ರೇಡ್ ಮಾರ್ಕ್ ಆಗೋಗಿತ್ತಂತೆ. ಹಾಗೆ ಲೈಕ್ ಮ್ಯಾಥ್ಸ್ ಟೀಚರ್ ಬಂದಿದ ತಕ್ಷಣ ಬೋರ್ಡ್ ಫುಲ್ಲು ಸಮ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಬೋರ್ಡ್ ಪೂರ್ತಿ ಸಮ್ಸಿಂದನೇ ಫಿಲ್ಲಪ್ ಆಗೋಗಿರುತ್ತೆ. ಆಮೇಲೆ ಲೈಕ್ ಬೋರ್ಡ್ ಪೂರ್ತಿ ಬರೆದಿದ ತಕ್ಷಣ ಟೀಚರ್ ಏನು ಮಾಡ್ತಿದ್ರು ಅಂದರೆ ಎಲ್ಲರಿಗೂ ಹೇಳ್ತಿದ್ರಂತೆ ಈ ಥರ ಕಾಪಿ ಮಾಡಿ ಸಮ್ಸ್ನ ಅಂತ ಹೇಳ್ತಿದ್ರಂತೆ. ಆರ್ ಕೆ ಲಕ್ಷ್ಮಣು ಸಹ ಸುಮ್ಮನೆ ಎಂಗೇಜ್ ಆಗಿದ್ದೀನಿ ಅಂದರೆ ನಾನು ಸಮ್ ಮಾಡ್ತಿದ್ದೀನಿ ಅಂತ ಬರೆಯೋಕ್ಕೆ ಲೈಕ್ ಎಲ್ಲರ ಹತ್ರ ಬರೀತಿದ್ದೀನಿ ಅಂತ ತೋರಿಸ್ಕೋಬೇಕು ಅಂತ ಸುಮ್ಮನೆ ತಲೆ ಬಗ್ಸ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರಂತೆ. ಆದರೆ ಅವರು ಅದನ್ನ ಸಮ್ಸ್ ಅಂತೂ ಯಾವತ್ತೂ ಬರೀತಿರ್ಲಿಲ್ಲ. ಅದು ಬಿಟ್ಟು ಲೈಕ್ ಸಮ್ಸ್ ಬದಲು ಡ್ರಾಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರಂತೆ. ಲೈಕ್ ಬೇರೆ ಬೇರೆ ಥರ ಡ್ರಾಯಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರಂತೆ. ಅದೇ ಒಂದು ದಿವಸ ಏನು ಮಾಡ್ತಿದ್ರು, ಸೊ ಈ ಟೀಚರ್ ಏನು ಮಾಡ್ತಿದ್ರು ಅಂದರೆ ಸಮ್ಸ್ನ ಕೊಟ್ಟಿದ ತಕ್ಷಣ ಅವರು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂದರೆ ಸ್ಟೂಡೆಂಟ್ಸ್ ಎಲ್ಲ ಲೈಕ್ ಮ್ಯಾಥ್ಸ್ ಸಮ್ಸ್ನ ಮಾಡ್ತಿದ್ದಾರಾ ಇಲ್ವಾ ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಆರ್ ಕೆ ಲಕ್ಷ್ಮಣ್ ಅವ್ರ ಲೆಫ್ಟ್ ಇಯರಲ್ಲಿ ಅಂದರೆ ಲೆಫ್ಟ್ ಕಿವಿಯಲ್ಲಿ ತುಂಬ ನೋವು ಸ್ಟಾರ್ಟ್ ಆಗುತ್ತೆ, ಪೇಯ್ನ್ ಸ್ಟಾರ್ಟ್ ಆಗೋಗುತ್ತೆ. ಅದೇ ಟೈಮ್ಗೆ ಆರ್ ಕೆ ಲಕ್ಷ್ಮಣ್ ಟೀಚರು ಆರ್ ಕೆ ಲಕ್ಷ್ಮಣ್ ಅವ್ರ ಬುಕ್ನ ನೋಡಿಬಿಡ್ತಾರೆ. ಆಗ ಆರ್ ಕೆ ಲಕ್ಷ್ಮಣ್ ಅವರು ಡ್ರಾಯಿಂಗ್ ಬಿಡಿಸ್ತಿರ್ತಾರೆ, ಅದು ಟೈಗರ್ ಮರಿ, ಅದು ಡ್ರಾಯಿಂಗ್ ಬಿಡಿಸ್ತಿರ್ತಾರೆ. ಆವಾಗ ಸೊ ಸಡನ್ನಾಗಿ ಅವ್ರ ಟೀಚರ್ ನೋಡಿದ ತಕ್ಷಣ ಆರ್ ಕೆ ಲಕ್ಷ್ಮಣವ್ರನ್ನ ಎದ್ದು ನಿಲ್ಲಿಸಿ ಅವ್ರ ಕಿವಿನ ಟ್ವಿಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟ್ವಿಸ್ಟ್ ಮಾಡಿ ಏನು ನನ್ನ ಆಡ್ಕೊಳ್ತಿದ್ಯಾ ಈ ಥರ ಬರ್ತಿ ಹಾಗೆ ಹೀಗೆ ಅಂತ ಟೀಚರು ಲೈಕ್ ಸ್ಟಾರ್ಟ್ ಮಾಡ್ತಾರೆ ಆರ್ ಕೆ ಲಕ್ಷ್ಮಣ್ನ ಭಯಕ್ಕೆ. ಆಗ ಆರ್ ಕೆ ಲಕ್ಷ್ಮಣ್ ಮತ್ತು ಅವ್ರ ಟೀಚರ್ ಮಧ್ಯೆ ಸ್ವಲ್ಪ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ಆರ್ ಕೆ ಲಕ್ಷ್ಮಣ್ ಹೇಳ್ತಾರೆ ಇದು ಬರೀ ಡ್ರಾಯಿಂಗು, ಇದು ನೀವಲ್ಲ, ನಿಮ್ಮ ಥರ ನಾನು ಬಿಡಿಸಿಲ್ಲ ಹಾಗೆ ಹೀಗೆ ಅಂತ ಆರ್ ಕೆ ಲಕ್ಷ್ಮಣ್ ಎಷ್ಟು ಸತಿ ಹೇಳಿದ್ರು ಅವ್ರ ಟೀಚರ್ ನಂಬ್ತಿರ್ಲಿಲ್ಲ. ಹಾಗೆ ತುಂಬ ಒಂದು ಸ್ವಲ್ಪ ಹೊತ್ತು ಆರ್ಗ್ಯುಮೆಂಟ್ಸ್ ನಡೀತಾನೆ ಇರುತ್ತೆ. ಲಾಸ್ಟಲ್ಲಿ ಆರ್ ಕೆ ಲಕ್ಷ್ಮಣ್ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನೋಡಿ ಟೀಚರ್ ಓಕೆ ಕ್ಷಮಿಸ್ತೀನಿ ನಿನ್ನ ಅಂತ ಹೇಳಿ ಕ್ಷಮಿಸ್ಬಿಡ್ತಾರೆ. ಸೊ ಈ ಇನ್ಸಿಡೆಂಟ್ ಆದಮೇಲೆ ಆರ್ ಕೆ ಲಕ್ಷ್ಮಣ್ ಅವರು ಲೈಫಲ್ಲಿ ಸೆಟ್ಲಾಗಿ ಈ ಸ್ಟೋರೀಸ್ನೆಲ್ಲ ಅವರು ರಿಮೈಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆವಾಗ ಅವರಿಗೆ ಅನಿಸುತ್ತೆ ಲೈಕ್ ಏನು ಅಂದರೆ ಅವ್ರು ದೊಡ್ಡ ಆರ್ಟಿಸ್ಟ್ ಆದಮೇಲೆ ಅವ್ರು ಅಂದ್ಕೊಳ್ತಾರೆ ಒಬ್ಬ ಆರ್ಟಿಸ್ಟ್ ಒಬ್ಬರನ್ನ ನೋಡೋ ಸ್ಟೈಲೇ ಡಿಫ್ರೆಂಟು, ಹಾಗೆ ಒಬ್ಬ ನಾರ್ಮಲ್ ಮ್ಯಾನ್ ಬೇರೆಯವ್ರನ್ನ ನೋಡೋ ಸ್ಟೈಲೇ ಡಿಫ್ರೆಂಟ್ ಆಗಿರುತ್ತೆ. ಆರ್ಟಿಸ್ಟ್ ಅನ್ನೋರು ಯಾವಾಗಲೂ ಅವ್ರನ್ನ ಲೈಕ್ ಒಂದು
ಒಂದು ವಸ್ತು ಥರ ಇಲ್ಲ ಅಂದರೆ ಒಂದು ಕ್ರಿಯೇಚರ್ ಥರ ಆ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾರ್ಮಲ್ ಮ್ಯಾನ್ಸ್ ಅದನ್ನು ನಾರ್ಮಲಾಗಿ ನೋಡ್ತಾರೆ. ಸೊ ಇವ್ರು ಹೇಳೋದೇನು ಅಂದರೆ ಇಬ್ರದ್ದು ಲೈಕ್ ನಾರ್ಮಲ್ ಮ್ಯಾನ್ ಆಗಿರ್ಬೋದು, ಆರ್ಟಿಸ್ಟು ಸ್ಟೈಲ್ ಆಗಿರ್ಬೋದು, ಇಬ್ರದ್ದು ಲೈಕ್ ನೋಡೋ ಒಂದು ದೃಷ್ಟಿ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ ಅಂತ ಹೇಳಿ ಇದನ್ನು ಕನ್ಕ್ಲೂಡ್ ಮಾಡ್ತಾರೆ. ಹಾಗೆ ಇವರು ಇದರಲ್ಲಿ ಫುಲ್ ಸ್ಟೋರಿ ಆಗ್ಲಿಂದ ಹೇಳ್ದಂಗೆ ಇವರು ಒಂದು ಆರ್ಟಿಸ್ಟ್ ಆಗಬೇಕು ಅಥವಾ ಒಂದು ಕಾರ್ಟೂನಿಸ್ಟ್ ಆಗಬೇಕು ಅಂದರೆ ಲೈಕ್ ಹೇಗೆ ಒಂದೊಂದೇ ಸ್ಟೇಜ್ನ ಬರ್ತಾರೆ, ಹಾಗೆ ಅವ್ರಿಗೆ ಇನ್ಸ್ಪಿರೇಷನ್ ಏನು, ಒಬ್ಬ ಟೀಚರಿಂದ ಹೇಗೆ ಇನ್ಸ್ಪೈರ್ಡ್ ಆಗ್ತಾರೆ ಅನ್ನೋದು ಈ ಫುಲ್ ಕಂಪ್ಲೀಟ್ ಸ್ಟೋರಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್.